ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಶ್ರೀಮದ್ ವಾದಿರಾಜ ತೀರ್ಥರು ಭಾಗವತವನ್ನು ನಮ್ಮ ಮನಸ್ಸಿನಲ್ಲಿ ಸದಾ ಇಟ್ಟುಕೊಳ್ಳಲು ಭಾಗವತದ ಸಂಕ್ಷಿಪ್ತ ವರದಿಯಂತೆ 12 ಸ್ಕಂದಗಳಲ್ಲಿ ಬರತಕ್ಕಂಥ ವಿಷಯ ಸಂಗ್ರಹ ಮಾಡಿಕೊಟ್ಟಿರುತ್ತಾರೆ. ಅದನ್ನು ಶ್ರೀಮದ್ ಭಾಗವತ ಅನುಕ್ರಮಣಿಕಾ ಎಂಬುದಾಗಿ ಕರೆಯುತ್ತಾರೆ. ನಾವು ಭಾಗವತ ಕಥೆಯನ್ನು ಆಲಿಸಿದ ಮೇಲೆ ಶ್ರೀ ವಾದಿರಾಜ ತೀರ್ಥರು ಮಾಡಿಕೊಟ್ಟಿರ್ತಕ್ಕಂಥ ಭಾಗವತ ಅನುಕ್ರಮಕವನ್ನು ಸದಾ ನೆನೆಯುತ್ತಿದ್ದರೆ ಭಾಗವತದ ಎಲ್ಲ ವಿಷಯಗಳು ಮನಸ್ಸಿನಲ್ಲಿಡುವಂತಾಗುತ್ತದೆ. ಈ ದೃಷ್ಟಿಯಲ್ಲಿ ಈ ಸಾರೋದ್ಧಾರ ಅನುಕ್ರಮಣಿಕ ಗ್ರಂಥವನ್ನು ಅವಲೋಕಿಸೋಣ. ರಮಯಾ ರಮಣಂ ನತ್ವಾ ತುರಂಗವದನಂ ಹರಿಂ ಅನುಕ್ರಮಣಿಕಾಧ್ಯಾಯಂ ವ್ಯಾಕರಿಷ್ಯೇ ಯಥಾಮತಿ. ಲಕ್ಷ್ಮೀಪತಿಯಾದ ಹಯಗ್ರೀವರೂಪಿ ಪರಮಾತ್ಮ ಅವನು ನಮಸ್ಕಾರ ಮಾಡಿ ಭಾಗವತದ ಅನುಕ್ರಮಣಿಕೆಯ ಅಧ್ಯಾಯವನ್ನು ನನಗೆ ತಿಳಿದಷ್ಟು ವ್ಯಾಖ್ಯಾನ ಮಾಡುತ್ತೇನೆ ಅಂಥೇಳಿ ಶ್ರೀ ವಾದಿರಾಜ ತೀರ್ಥರು ಅವರಿಗೆ ಸಕಲವು ತಿಳಿದರೂ ಸಹ ವೇದವ್ಯಾಸರ ಗ್ರಂಥದ ಮುಂದೆ ತಾವು ಕೇವಲ ಅಲ್ಪರು ಎಂಬತಕ್ಕಂಥದ್ದನ್ನು ನಿಯೋಜಿಸಿಕೊಳ್ಳುತ್ತಿದ್ದಾರೆ. ಭಗವಂತನ ಅನಂತತ್ವ ಮುಂದೆ ನಾವು ಅತ್ಯಂತ ಅಲ್ಪರು ಎಂಬ ಮನೋಭಾವ ಇರಬೇಕು. ಆದ್ದರಿಂದ ರಮಯಾರಮಣಂ ನತ್ವ ಲಕ್ಷ್ಮೀನಾರಾಯಣನನ್ನು ನಮಸ್ಕಾರ ಮಾಡಿ ಹಯಗ್ರೀವರೂಪಿ ಭಗವಂತನನ್ನು ನೆನೆಸಿ, ನಮಗೆ ಇಷ್ಟ ದೇವತ ಹಯಗ್ರೀವರಾದ್ದರಿಂದ ಭಾಗವತದಲ್ಲಿ ಬರತಕ್ಕಂಥ ಅನುಕ್ರಮಣಿಕ ಅಧ್ಯಾಯವನ್ನು ವ್ಯಾಕರಿಷ್ಯೆ ಅಂದರೆ ನನಗೆ ತಿಳಿದಿದ್ದು ವ್ಯಾಖ್ಯಾನ ಮಾಡುತ್ತೇನೆ. ಮಂಗಳಾಚರಣಂ ಪ್ರೋಕ್ತ ಅಧಿಕಾರ್ಯಾದಿ ವರ್ಣನಂ ಸೂತಕ ಸೌನಕ ಸಂವಾದ ಸೂದ ಜನ್ಮ ಕೀರ್ತನಂ. ಶ್ರೀ ಪರಮಾತ್ಮನನ್ನು ಕುರಿತ ಮಂಗಳಾಚರಣವನ್ನು ತಿಳಿಸಿ ಭಾಗವತಕ್ಕೆ ಅಧಿಕಾರಿ, ಫಲ, ವಿಷಯ ಇದನ್ನು ವರ್ಣಿಸಿದ್ದಾರೆ. ಸೂತನ ಮತ್ತು ಶೌನಕರ ಸಂವಾದದಲ್ಲಿ ನಾರದರಿಗೆ ಬಂದಿದ್ದ ಶೂದ್ರ ಜನ್ಮದ ವರ್ಣನೆ ಇದೆ. ಶ್ರೀಮದ್ ಭಾಗವತಶ್ಚೈವ ಕಥನಂ ಚ ಪ್ರಕೀರ್ತಿತಂ ಪಾಂಡವಾನಾಂ ತಥಾ ಪ್ರೋಕ್ತಂ ಸೇನ ಯುದ್ಧಂ ಪರಸ್ಪರಂ. ಭಾಗವತ ರಚನೆಯನ್ನು ತಿಳಿಸಿ ಪಾಂಡವರ ಕಥೆಯನ್ನು ತಿಳಿಸುತ್ತಾ ಕೌರವರ ಮತ್ತು ಪಾಂಡವರ ಪರಸ್ಪರ ಯುದ್ಧವನ್ನು ವರ್ಣಿಸಿದೆ. ಗದಾಯುದ್ಧೇನ ಭೀಮೇನ ದುರ್ಯೋಧನ ಮನಸ್ತುತ ಅಶ್ವತ್ಥಾಮಸ್ತು ಪಾರ್ಥೇನ ಯುದ್ಧಂ ತೇನ ಪರಾಜಯ. ಅಂದರೆ ಗದಾಯುದ್ಧದಲ್ಲಿ ಭೀಮಸೇನಿಂದ ದುರ್ಯೋಧನ ಮರಣ, ಅಶ್ವತ್ಥಾಮನು ಅರ್ಜುನನಿಗೆ ಯುದ್ಧ ಮಾಡಿ ಸೋತಿದ್ದು ಹೇಳಲ್ಪಟ್ಟಿದೆ. ಶಿರೋಮಣೇ ಸಮಾಧಾನಂ ಕೃಷ್ಣೇನೈವ ವಿಮೋಚನಂ ಪಾಂಡವಾಗಮನಂ ಭೀಷ್ಮಸ್ತುತಿ ಅತ್ರೈವ ಕೀರ್ತಿತ. ಅಶ್ವತ್ಥಾಮ ತನ್ನ ತಲೆಯಲ್ಲಿದ್ದ ಶಿರೋರತ್ವವನ್ನು ಕೊಟ್ಟ ನಂತರ ಕೃಷ್ಣನಿಂದ ಅಶ್ವತ್ಥಾಮನ ಬಿಡುಗಡೆ, ಪಾಂಡವರು ಬಂದಾಗ ಶರತಲ್ಪದಲ್ಲಿ ಶಯ ಮಾಡಿದ್ದ ಭೀಷ್ಮನು ಕೃಷ್ಣನನ್ನು ಈ ಸ್ಕಂದದಲ್ಲಿ ಸ್ತೋತ್ರ ಮಾಡಿದ್ದು ಅದೇ ವಿಷ್ಣು ಸಹಸ್ರನಾಮ. ದೇಹತ್ಯಾಗಸ್ಯ ಭೀಷ್ಮಸ್ಯ ಧರ್ಮರಾಜಸ್ಯ ಪಾಲನಂ ಕೃಷ್ಣಸ್ಯ ಸಂಸ್ಕೃತಿಂ ಕುಂತ್ಯ ಕೃತ್ವಾ ಭಕ್ತ್ಯಾತ್ರ ಕೀರ್ತಿತ. ಭೀಷ್ಮರು ಶರೀರ ತ್ಯಾಗ ಮಾಡಿದ್ದು, ಧರ್ಮರಾಜ ರಾಜ ಪರಿಪಾಲನೆ ಹಾಗೂ ಕುಂತಿಯು ಭಕ್ತಿಯಿಂದ ವಿಸ್ತಾರವಾಗಿ ಕೃಷ್ಣನ ಕುರಿತು ಮಾಡಿದ ಸ್ತೋತ್ರ ಹೇಳಲ್ಪಟ್ಟಿದೆ. ಕುಂತಿ ಏನು ಸ್ತೋತ್ರ ಮಾಡಿದಳು? ನನಗೆ ನಿರಂತರ ದುಃಖವೇ ಇರಲಿ, ದುಃಖ ಇದ್ದಾಗ ಭಗವಂತನ ಸ್ಮರಣೆ ಆಗ್ತಾ ಇರುತ್ತೆ. ಇದು ನಾವು ಕೇಳ್ಕೊಳ್ಬೇಕಾಗಿರ್ತಕ್ಕಂಥ ಸ್ತುತಿ. ದ್ವಾರಕಾಗಮನಂ ಪಶ್ಚಾತ್ ಉತ್ತರ ಗರ್ಭಪಾಲನಂ ದೇಹತ್ಯಾಗಸು ಸಂಪ್ರೋಕ್ತೋ ಗಾಂಧಾರಿ ಧೃತರಾಷ್ಟ್ರಯೋ
ಕೃಷ್ಣ ದ್ವಾರಕಾಪಟ್ಟಣಕ್ಕೆ ಹೋದ ನಂತರ ಉತ್ತರಾದೇವಿಯಲ್ಲಿ ಗರ್ಭವನ್ನು ರಕ್ಷಿಸಿದ್ದು, ಗಾಂಧಾರಿ ಮತ್ತು ಧೃತರಾಷ್ಟ್ರ ದೇಶವನ್ನು ಬಿಟ್ಟಿದ್ದು ಇಲ್ಲಿ ವರ್ಣಿತವಾಗಿದೆ. ಪ್ರಲಾಪಶ್ಚೈವ ಪಾರ್ಥಾನಂ ಯದುನಾಶಸ್ತತಃ ಪರಂ ಸ್ವರ್ಗಪ್ರಾಪ್ತಿ ಪಾಂಡವಾನಂ ರಾಜ್ಯಪ್ರಾಪ್ತಿ ಪರೀಕ್ಷಿತಃ. ಪಾಂಡವರು ದುಃಖಪಟ್ಟಿದ್ದು, ನಂತರ ಯಾದವರ ನಾಶದ ವಿಚಾರ, ಪರೀಕ್ಷಿತನಿಗೆ ಪಟ್ಟ ಕಟ್ಟಿ ಪಾಂಡವರು ಸ್ವರ್ಗಾರೋಹಣ ಮಾಡಿದ ವಿಷಯವನ್ನು ಹೇಳಲ್ಪಟ್ಟಿದೆ. ತದುತ್ಪತ್ತಿ ಸಮಾಖ್ಯಾನಂ ದಿಗ್ಜಯೇ ಕಲಿನಿಗ್ರಹ ಮೃಗಯಾಗಮನಂ ಪ್ರೋಕ್ತಂ ವಿಪ್ರಶಾಪಂ ತತಃ ಪರಂ. ಪರೀಕ್ಷಿತರ ಜನ್ಮ ವಿಚಾರ, ದಿಗ್ವಿಜಯಕ್ಕೆ ಹೊರಟ ಕಾಲದಲ್ಲಿ ಕಲಿಯನ್ನು ಸೋಲಿಸಿದ್ದು, ಬೇಟೆಗೆ ಹೋದ ಸಂದರ್ಭದಲ್ಲಿ ಆತನಿಗೆ ಬ್ರಾಹ್ಮಣರ ಶಾಪ ಬಂದ ವಿಚಾರ ಹೇಳಲ್ಪಟ್ಟಿದೆ. ಭಾಗೀರಥ್ಯಂ ಪ್ರವೇಶಸ್ಯ ಶುಕಸ್ಯ ಆಗಮನಂ ತತಃ ವಿಂಶತಿ ತತ್ರ ಅಧ್ಯಾಯ ಆಜ್ಯಸ್ಕಂದೇ ಪ್ರಕೀರ್ತಿತಃ. ಪರೀಕ್ಷಿತ ಗಂಗಾ ತೀರಕ್ಕೆ ಪ್ರವೇಶ ಮಾಡಿ ಅಲ್ಲಿ ಶುಕಾಚಾರ್ಯರಿಗೆ ಬಂದ ವಿಚಾರ. ಹೀಗೆ ಪ್ರಥಮ ಸ್ಕಂದದಲ್ಲಿ 20 ಅಧ್ಯಾಯಗಳು ವರ್ಣಿತವಾಗಿದೆ ಎಂಬತಕ್ಕಂಥದ್ದು ಪ್ರಥಮ ಸ್ಕಂದ ಸಮಾಪ್ತಿಯಾಯಿತು. ಇದನ್ನು ಕೇಳಿ, ಇದು ಪೂಜ್ಯ ವಾದಿರಾಜ ತೀರ್ಥರು ರಚಿಸಿದ ಪ್ರಥಮಾಜ್ಯದ ವಿಷಯ ಸಂಗ್ರಹ. ಇದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಸದಾ ಭಾಗವತ ನಾವು ಚಿಂತನೆ ಮಾಡಿದಂತೆ ಆಗತ್ತಿದೆ. ಆದ್ದರಿಂದ ಇದನ್ನು ಸದಾ ಎಲ್ಲರ ಮನಸ್ಸಲ್ಲಿ ಇರತಕ್ಕಂಥದ್ದು. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಅಥ ಭಾಗವತ ಅನುಕ್ರಮಣ ಕಾಲದಲ್ಲಿ ದ್ವಿತೀಯ ಸ್ಕಂದ. ಶ್ರೀ ವಾದಿರಾಜ ಪೂಜ್ಯ ಚರಣರು ನಮಗೆ ಅನುಗ್ರಹಿಸಿದ್ದು. ವಿರಾಟ್ ರೂಪಸ್ಯ ಮಾಹಾತ್ಮ್ಯಂ ತಥಾ ಜ್ಞಾನಂ ಪ್ರಕೀರ್ತಿತಂ ಯೋಗಧಾರಣಯೋ ಆತ್ಮಾತ್ ಉತ್ಕ್ರಾಂತಿಂ ಇತಿ ಉಕ್ತಾ ಮನೀಷಿಣಿ. ನೋಡಿ, 2ನೇ ಅಧ್ಯಾಯ ಅತಿ ಚಿಕ್ಕದಾಗಿರ್ತಕ್ಕಂಥದ್ದು, ಆದರೆ ಅತಿ ಮಹತ್ವವಾದ ವಿಷಯವನ್ನು ಹೇಳ್ತಾ ಇದೆ. ವಿರಾಟ್ ರೂಪದ ಮಹಾತ್ಮೆಯನ್ನು ಮತ್ತು ಪರಮಾತ್ಮನನ್ನು ಧ್ಯಾನ ಮಾಡುವ ರೀತಿಯನ್ನು, ಯೋಗಧಾರಣೆಯಿಂದ ಶರೀರ ಬಿಡುವ ಕ್ರಮವನ್ನು ಶಾಸ್ತ್ರೀಯವಾಗಿ ಇಲ್ಲಿ ತಿಳಿಸಿದೆ. ನಾವು ಮೊದಲು ತಿಳಬೇಕಾದ್ದು ವಿರಾಟ್ ರೂಪನ ಭಗವಂತನ ಚಿಂತನೆ, ನಂತರ ನಮ್ಮ ಮನಸ್ಸಿನಲ್ಲಿ ನಿಶ್ಚಿತವಾಗಿ ಪರಮಾತ್ಮನ ಧ್ಯಾನ. ಇದೇ ನಮಗೆ ಯೋಗ ಧಾರಣೆ. ಭಗವಂತನನ್ನು ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ತಿಳಿದುಕೊಳ್ಳುವುದೇ ಯೋಗ ಧಾರಣಾದ್. ಇದರ ಸಹಿತವಾಗಿ ಉತ್ಕ್ರಾಂತಿ, ಈ ಶರೀರವನ್ನು ಬಿಡತಕ್ಕಂಥದ್ದು. ಇತಿ ಉಕ್ತ ಮನೀಷಿಣಿ, ಇದು ಶಾಸ್ತ್ರೀಯವಾಗಿ ಈ ದ್ವಿತೀಯ ಸ್ಕಂದದಲ್ಲಿ ತಿಳಿಸಲ್ಪಟ್ಟಿದೆ. ಇದು ನಮಗೆ ಅತ್ಯಂತ ಮಹತ್ವವಾದ ಅಧ್ಯಾಯವಾಗಿದೆ. ಇದು ಪ್ರತಿಯೊಬ್ಬರಿಗೂ ಅನ್ವಯಿಸುವಂತಹದ್ದು, ಪ್ರಾಕ್ಟಿಕಲ್ಲಾಗಿ ನಾವು ಮಾಡುವಂತಹದ್ದು. ಆದ್ದರಿಂದ ಕೇವಲ 10 ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದ್ದರೂ ಅತಿ ಅವಶ್ಯಕವಾದದ್ದನ್ನು ಇಲ್ಲಿ ತಿಳಿಸಿದ್ದಾರೆ ವೇದವ್ಯಾಸ ದೇವರು. ಶ್ರೀ ವಾದಿರಾಜ ತೀರ್ಥರು ಅದು ಸುಂದರವಾಗಿ ನಮಗಾಗಿ ವರ್ಣನೆ ಮಾಡಿರುತ್ತಾರೆ. ವಿರಾಟ್ ರೂಪಸ್ಯ ಮಹಾತ್ಮ್ಯಂ ತಥಾ ಜ್ಞಾನಂ ಪ್ರಕೀರ್ತಿತಂ ಯೋಗಧಾರಣಯೋ ಉತ್ಕ್ರಾಂತಿಂ ಇತಿ ಉಕ್ತಾ ಮನೀಷಿಣಿ. ವಾಸುದೇವ ಪ್ರಾಪ್ತಿರುಕ್ತಂ ವಿರಕ್ತಿಶ್ಚಾತ್ರ ಕೀರ್ತಿತ ಪ್ರೋಕ್ತ ಶುಕಸ್ತುತಿರ್ಭಕ್ತೇಃ ತತ್ರ ಪ್ರಾಧಾನ್ಯಮೇವ ಚ. ಇಲ್ಲಿ ಏನು ಮುಖ್ಯವಾಗಿ ಭಾಗವತದಲ್ಲಿ ದ್ವಿತೀಯ ಸ್ಕಂದದಲ್ಲಿ ಹೇಳಲ್ಪಟ್ಟಿದೆ ಅಂದರೆ, ಪರಮಾತ್ಮನು ನಾವು ಹೇಗೆ ಹೊಂದಬಹುದು. ವಾಸುದೇವ ಪ್ರಾಪ್ತಿ, ಭಗವಂತ ಎಲ್ಲ ಕಡೆ ಇದ್ದರೂ ಸಹ ನಮ್ಮ ಕಡೆ ಅವನ ಮುಖ ಮಾಡಬೇಕು, ಅವನ ಅನುಗ್ರಹ ಸಂಪಾದನೆ ಮಾಡಬೇಕು ಎಂಬತಕ್ಕಂಥ ಕ್ರಮವನ್ನು ನಮಗೆ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ.
ಯಾವುದು ಅದು ಅಂದರೆ ವಿರಕ್ತಿ ಅತ್ರ ಕೀರ್ತಿತಃ, ವೈರಾಗ್ಯವನ್ನು ತಿಳಿಸಿದ್ದಾರೆ. ಯಾರಿಗೆ ವೈರಾಗ್ಯ ಇದೆಯೋ ಅವರಿಗೆ ಮಾತ್ರ ಭಗವಂತ ತಿರುಗ್ತಾನೆ. ಅಂದರೆ ಏನರ್ಥ? ಅನ್ಯ ವಿಷಯಗಳಲ್ಲಿ ರಾಗವಿಲ್ಲದೆ ಭಗವಂತನಲ್ಲಿ ರಾಗ ಇರುವುದೇ ವೈರಾಗ್ಯ ಅಂತ ಹೆಸರು. ಶುಕಾಚಾರ್ಯರು ಭಗವಂತನ ಸ್ತೋತ್ರ ಮಾಡಿದ್ದಾರೆ. ಏಕೆ? ಅವರು ಭಾಗವತವನ್ನು ಹೇಳುವಾಗ ಅದು ಪ್ರತಿಪಾದ್ಯ ದೇವತ ಯಾರು? ಭಗವಂತ. ಆದ್ದರಿಂದ ಭಗವಂತನ ಸ್ತೋತ್ರವನ್ನು ಮಾಡಿ ಪ್ರಾರಂಭ ಮಾಡಬೇಕು ಎಂಬ ಸದಾಚಾರವನ್ನು ಇಲ್ಲಿ ತೋರಿಸಿದ್ದಾರೆ. ವಾಸುದೇವ ಪ್ರಾಪ್ತಿ ಉಕ್ತ ವಿರಕ್ತಿ ತತ್ರ ಕೀರ್ತಿತ ಪ್ರೋಕ್ತ ಶುಕಸ್ತುತಿ ಭಕ್ತೇ ತತ್ರ ಪ್ರಾಧಾನ್ಯಮೇವ ಚ. ಇಲ್ಲಿ ಭಕ್ತಿಯ ಮಹಾತ್ಮೆ, ವೈರಾಗ್ಯದ ಮಹಾತ್ಮೆ ಮತ್ತು ವಾಸುದೇವನ ಮಹಾತ್ಮೆಯನ್ನು ಹೇಳಿದಂತೆ ಆಗಿದೆ. ಮುಂದೆ ಏನಿದೆ ನಾವು ಧಾರಣೆ ಮಾಡಿದಾಗ ಭಗವಂತನನ್ನು ನಾವು ಯೋಗದಲ್ಲಿ ಇಟ್ಟುಕೊಂಡು ಶ್ರದ್ಧಾ ಭಕ್ತಿಯಿಂದ ಇಟ್ಟುಕೊಂಡು ಹಾಗೆ ಮುಂದೆ ಏನು ತಿಳಿಬೇಕು ಅಂದರೆ ಬ್ರಹ್ಮಾಂಡ ಉತ್ಪತ್ತಿ ಕಥನಂ ತಥಾ ಬ್ರಹ್ಮ ಸಮುದ್ಭವ ತಪಸ್ತಸ್ಯ ಮಹಾತ್ಮ ವರದಾನಂ ತಥೈವ ಚ. ಮೊಟ್ಟ ಮೊದಲು ನಾವು ತಿಳಿಬೇಕಾದೇನು? ಈ ಬ್ರಹ್ಮಾಂಡದ ಉತ್ಪತ್ತಿ. ಪ್ರತಿದಿನ ನಾವು ಬೆಳಗ್ಗೆ ಬ್ರಹ್ಮಾಂಡದ ಉತ್ಪತ್ತಿ ಸ್ಮರಣೆ ಮಾಡಿದರೆ ನಮ್ಮ ದೇಹದ ಸೌಷ್ಠವತೆ, ಕಾಂತಿ, ಶಕ್ತಿ ವಿಶೇಷಾಕಾರವಾಗಿ ಭಗವತ್ ಸೇವಾರದಲ್ಲಿ ನಿರತವಾಗಿರುತ್ತದೆ ಅಂತ ಅರ್ಥ. ಅದು ಬ್ರಹ್ಮಾಂಡದ ಉತ್ಪತ್ತಿಯನ್ನು ಮೊದಲು ತಿಳಿಸಿದ್ದಾರೆ. ಅದರಲ್ಲಿ ಬ್ರಹ್ಮದೇವರ ಉತ್ಪತ್ತಿ ಮೊದಲು ಹೇಗೆ ಪದ್ಮನಾಭ ರೂಪದಿಂದ ತಮ್ಮ ನಾಭಿ ಕಮಲದಿಂದ ಉದ್ಭವಿಸಿದ ಬ್ರಹ್ಮದೇವರ ಉತ್ಪತ್ತಿ. ಹುಟ್ಟಿದ ಕೂಡಲೇ ಅವರು ಮಾಡಿದ್ದೇನು? ಅವರು ತಪಸ್ಸು ಮಾಡಿದ ಮಹಾತ್ಮೆ. ಇದು ನಮಗೆ ತಿಳಿಸಿಕೊಟ್ಟಿದ್ದಾರೆ. ನಾವು ಎದ್ದ ಕೂಡಲೇ ಏನು ಮಾಡಬೇಕು? ತಪಸ್ಸು ಮಾಡಬೇಕು, ಭಗವಂತನನ್ನು ಧ್ಯಾನಿಸಬೇಕು. ಹಾಗೂ ಪರಮಾತ್ಮನು ಅವರಿಗೆ ವರ ಕೊಟ್ಟಿದ್ದು ವಿವರಿಸಲ್ಪಟ್ಟಿದೆ. ಯಾರು ತಪಸ್ಸನ್ನು ಮಾಡ್ತಾರಲ್ಲ ಭಗವಂತ ತಕ್ಷಣದಲ್ಲಿ ಏನು ಮಾಡುತ್ತಾನೆ? ಅನುಗ್ರಹ ರೂಪವಾಗಿ ನಮಗೆ ಅವನ ಪ್ರಸನ್ನ ಮುಖವನ್ನೇ ತೋರಿಸಿಬಿಡುತ್ತಾನೆ. ಯಾರು ಪ್ರತಿದಿನ ಬೆಳಗ್ಗೆ ಭಗವಂತನನ್ನು ಆರಾಧನೆ ಮಾಡಿ ಅವನ ಮುಖವನ್ನು ಮನಸ್ಸಲ್ಲಿ ನೋಡ್ತಾರೋ ಅದೇ ದೊಡ್ಡ ಸೌಭಾಗ್ಯ. ಆದ್ದರಿಂದ ಬ್ರಹ್ಮಾಂಡ ಉತ್ಪತ್ತಿ ಕಥನಂ ತಥಾ ಬ್ರಹ್ಮ ಸಮುದ್ಭವ ತಪಸ್ತಸ್ಯ ಮಹಾತ್ಮಂ ವರದಾನಂ ತಥೈವ ಚ ಎಂದು ಹೇಳಲ್ಪಟ್ಟಿದ್ದಾರೆ. ಮುಂದೆ ಏನು ತಿಳಿಬೇಕು? ವೈಕುಂಠ ವರ್ಣನಂ ಪ್ರೋಕ್ತಂ ಅವತಾರ ಕಥಾ ತಥಾ ಆಧ್ಯಾತ್ಮಿಕಾದಿರೂಪಾಣಂ ಮಹಾತ್ಮಂ ಸಂಪ್ರಕೀರ್ತಿತಂ. ಭಗವಂತನ ವೈಕುಂಠ ವರ್ಣನೆ. ಯಾಕೆ? ಭಗವಂತನ ನಮಗೆ ಕೊಡಲಿ ಏನಾಗತ್ತೆ? ದಿವ್ಯ ಸುಖ, ಸಂತೋಷ, ಸ್ವರೂಪಾನಂದವೇ ನಮಗೆ ಉಂಟಾಗತ್ತೆ. ಸ್ವರೂಪಾನಂದ ಇರತಕ್ಕಂಥದ್ದು ಯಾವುದು? ವೈಕುಂಠ. ಆದ್ದರಿಂದ ಇಲ್ಲಿದ ವೈಕುಂಠ ಅಂತ ದಾಸರು ಹೇಳಿದಂತೆ ಯಾರು ಭಗವಂತನ ಸ್ಮರಣೆ ಮಾಡುತ್ತಾ ಅವನ ದಿವ್ಯ ಮುಖ ದರ್ಶನವಾಗುತ್ತೋ ಹಾಗೆ ಒದಗಿ ಬಂದ ಸುಖ, ಸಂತೋಷ ಏನಿದೆ, ಆನಂದ ಏನಿದೆ ಅದೇ ವೈಕುಂಠ ಸದೃಶವಾದದ್ದು. ಇದು ನಮ್ಮಲ್ಲಿ ಪ್ರತಿದಿನವೂ ನಾವು ಏನು ಅನುಭವಿಸುತ್ತೇವೆ? ಕಿಂಚಿತ್ ಕಾಲ ಅನುಭವಿಸುತ್ತೇವೆ. ಇದು ನಿರಂತರ ಇರತಕ್ಕಂಥದ್ದು ವೈಕುಂಠ ಲೋಕದಲ್ಲಿ. ಆದ್ದರಿಂದ ಶ್ರದ್ಧಾಭಕ್ತಿಯಿಂದ ಭಗವಂತನ ಆರಾಧನೆ ಮಾಡಿದರೆ ವೈಕುಂಠವೇ ನಮಗೆ ಪ್ರಾಪ್ತಿವಾಗುತ್ತೆ ಅಂತ ಹೆಸರು. ಆದರೆ ಕಿಂಚಿತ್ಕಾರವಾಗಿ ಇಲ್ಲೇ ನಾವು ಅನುಭವಿಸಬಹುದು ಪ್ರತಿದಿನವೂ ಎಂಬ ಸೂಕ್ಷ್ಮ ವಿಚಾರವನ್ನು ಈ ಅಧ್ಯಾಯದಲ್ಲಿ ತಿಳಿಸಿದ್ದಾರೆ. ಆದ್ದರಿಂದ ಅವತಾರ ಕಥಾ ತಥಾ ಭಗವಂತನ 22 ಅವತಾರಗಳನ್ನು ಆಧ್ಯಾತ್ಮಿಕಾದಿರೂಪಾಣಂ ಮಹಾತ್ಮಂ ಸಂಪ್ರಕೀರ್ತಿತಂ. ಆಧ್ಯಾತ್ಮ ಮತ್ತು ಅಂದರೆ ನಮ್ಮ ಶರೀರದಲ್ಲೇ ಭಗವಂತನ ಅನೇಕ ರೂಪಗಳಿಂದ ಕೂಡಿದ್ದಾನೆ. ಲಕ್ಷ ಲಕ್ಷ ರೂಪಗಳಿಂದ ಕೂಡಿದ್ದಾನೆ. ಒಂದೊಂದು ಅಣು ರೋಮ ಕೋಪಗಳಲ್ಲೂ ಸಹ ಭಗವಂತನ ರೂಪಗಳಿದೆ. ಅವನ ಶಕ್ತಿಯಿಂದಲೇ ನಾವು ನುಡಿಯುತ್ತಿರುವುದು, ನೋಡುತ್ತಿರುವುದು, ಮಾತಾಡುತ್ತಿರುವುದೆಲ್ಲವೂ ಇಂಥ ವಿಶೇಷ ವಿಚಾರವನ್ನು ಈ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದ್ದಾರೆ.
ಆದ್ದರಿಂದ ದ್ವಿತೀಯೇ ಅಸ್ಮಿನ್ ದಶಾಧ್ಯಾಯಃ ವ್ಯಾಸೇನೈವ ಪ್ರಕೀರ್ತಿತಃ. ಈ 2ನೇ ಅಧ್ಯಾಯ ಕೇವಲ 10 ಅಧ್ಯಾಯದಲ್ಲಿ ಶ್ರೀ ವೇದವ್ಯಾಸ ದೇವರು ಮುಗಿಸ್ಕೊಟ್ಟಿದ್ದಾರೆ. 10 ಎಂಬತಕ್ಕಂಥದ್ದು ನಮ್ಮ ಕೈಯಲ್ಲಿ 10 ಬೆರಳಿರುವಂತೆ 10 ಶ್ಲೋಕವನ್ನು ನೀವು ಇಟ್ಕೊಂಡು ಪ್ರತಿದಿನ ಕೈಯಲ್ಲಿ ನೋಡುವಾಗ ಬೆಳಗ್ಗೆ ಎದ್ದ ತಕ್ಷಣ ಹಸ್ತವನ್ನು ನೋಡಬೇಕು. ನೋಡಿದಾಗ ಏನು ಮಾಡಬೇಕು? ಈ ದ್ವಿತೀಯ ಅಧ್ಯಾಯದ 10 ಸರ್ಗವನ್ನು 10 ಅಧ್ಯಾಯವನ್ನು ಜ್ಞಾಪಿಸಿಕೊಳ್ಳಬೇಕು. ಆದ್ದರಿಂದ 10 ಅಧ್ಯಾಯದಲ್ಲಿ 2ನೇ ಸ್ಕಂದ ವಿವರಿಸಲ್ಪಟ್ಟಿದೆ ಎಂಬತಕ್ಕಂಥ ಕೇವಲ 5 ಪದ್ಯದಿಂದ ಶ್ರೀ ವಾದಿರಾಜ ತೀರ್ಥ ನಮಗೆ ತಿಳಿಸಿಕೊಟ್ಟಿದ್ದಾರೆ. ವೈಕುಂಠ ಲೋಕದ ವರ್ಣನೆ, ಶ್ರೀಹರಿ ಅವತಾರಗಳ ಕಥೆಗಳ ವರ್ಣನೆ, ಆಧ್ಯಾತ್ಮಿಕ ದೈವಿಕ ಮತ್ತು ಭೌತಿಕ ರೂಪಗಳ ಮಹಾತ್ಮೆ ಚೆನ್ನಾಗಿ ವರ್ಣಿಸಲ್ಪಟ್ಟಿದೆ. ಹೀಗೆ ವೇದವ್ಯಾಸರಿಂದ ಈ 2ನೇ ಸ್ಕಂದದಲ್ಲಿ 10 ಅಧ್ಯಾಯಗಳು ರಚಿತವಾಗಿದೆ ಎಂಬಲ್ಲಿ ದ್ವಿತೀಯ ಸ್ಕಂದ ಸಮಾಪ್ತಿಯಾಯಿತು. ಭಾರತೀಯ ಮುಖ್ಯ ಪ್ರಾಣಾಂತರ್ಗತ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವಾದಿರಾಜರು ರಚಿಸಿದ ಭಾಗವತ ಅನುಕ್ರಮಣಿಕ ಸ್ತೋತ್ರದಲ್ಲಿ 3ಯ ಸ್ಕಂದ. ಧೃತರಾಷ್ಟ್ರಸ್ಯಾಪರಾಧ ದರ್ಶನಾದ್ವಿದರಶ್ಚ ತೀರ್ಥಯಾತ್ರಾತು ಸಂಪ್ರೋಕ್ತ ಪ್ರಭಾಸಗಮನಂ ತಥೋ. 3ನೇ ಸ್ಕಂದದಲ್ಲಿ ಮುಖ್ಯವಾಗಿ ನಾವು ತಿಳಿಬೇಕಾದ್ದೇನು? ಧೃತರಾಷ್ಟ್ರ ಮಾಡಿದ ತಪ್ಪಿನಿಂದ ವಿದುರ ತೀರ್ಥಯಾತ್ರೆಗೆ ಹೊರಟು ಪ್ರಭಾಸ ಕ್ಷೇತ್ರಕ್ಕೆ ಹೊರಟನು. ಈ ಸಂಗತಿಯನ್ನು ಯಾಕೆ ಹೇಳಿದ್ದಾರೆ ಅಂದರೆ, ವಿದುರ ಮನೆ ಬಿಟ್ಟು ಹೋಗುವುದಕ್ಕೆ ಒಂದು ಕಾರಣವನ್ನು ಇಲ್ಲಿ ತಿಳಿಸಿದ್ದಾರೆ. ಧೃತರಾಷ್ಟ್ರನ ತಮ್ಮ ಸೋದರನೇ ವಿದುರನಾದರೂ ಸಹ ಧೃತರಾಷ್ಟ್ರನ ಅವನ ನಡವಳಿಕೆ ಏನಿತ್ತು? ವಿದುರನಿಗೆ ಪಾಪ ಪ್ರಜ್ಞೆಯಿಂದ ತಾನು ಇವನ ಜೊತೆ ಇರಬಾರ್ದು ಅಂಥೇಳಿ ತೀರ್ಥಕ್ಷೇತ್ರ ಮಾಡಿದ. ಇದನ್ನು ಎಲ್ಲರಿಗೂ ಪಾಠ. ಎಲ್ಲರೂ ತೀರ್ಥಕ್ಷೇತ್ರವನ್ನು ಕಡ್ಡಾಯವಾಗಿ ಪ್ರತಿದಿನವೂ ಮಾಡಬೇಕು. ತಿಂಗಳು 1 ಸಾರಿಯಾದರೂ ಮಾಡಬೇಕು, ಪಕ್ಷಕ್ಕಾದರೂ ಮಾಡಬೇಕು, ಋತುಗಾದರೂ ಮಾಡಬೇಕು, ಅಯನಕ್ಕಾದರೂ ಮಾಡಬೇಕು, ಅಥವಾ ವರ್ಷಕ್ಕಾದರೂ ಮಾಡಲೇಬೇಕು ಎಂಬತಕ್ಕಂಥ ನಿಯಮವನ್ನು ಇಲ್ಲಿ ವೇದವ್ಯಾಸ ದೇವರು ವಿದುರನ ಮೂಲಕ ನಮಗೆ ತಿಳಿಸಿಕೊಟ್ಟಿರ್ತಾ ಇದ್ದಾರೆ. ಅವನು ಹೊರಟಿದ್ದ ಯಾವುದು ಕ್ಷೇತ್ರ? ಪ್ರಭಾಸ ಗಮನಂ. ಪ್ರಭಾಸ ಕ್ಷೇತ್ರಕ್ಕೆ ಹೋದನು. ವಿದುರೋದ್ಧವ ಸಂವಾದಂ ಕೃಷ್ಣಸ್ಯ ಚರಿತಂ ತಥಾ ದ್ವಾರಿದ್ಯೋದ್ಯುನಜ್ಯಾಹ ಮೈತ್ರೇಯ ದರ್ಶನಂ ಸಂಪ್ರಕೀರ್ತಿತಂ. ಯಾವ ತೀರ್ಥಕ್ಷೇತ್ರ ಅಂದರೆ ಏನು ಅರ್ಥ ಅಂದರೆ, ಅಲ್ಲಿರ್ತಕ್ಕಂಥ ಉತ್ತಮವಾದ ನದಿ ತೀರ್ಥದಲ್ಲಿ ನಾವು ತೆಗೆದುಕೊಳ್ಬೇಕು. ತೆಗೆದುಕೊಳ್ಳೋದ್ರಿಂದ ಏನಾಗುತ್ತೆ? ನಾವು ಮಾಡಿದಂತಹ ಪಾಪವನ್ನು ಕಳೆದುಕೊಂಡಂತೆ ಆಗತ್ತೆ. ಆದ್ದರಿಂದ ವಿದುರ ಮತ್ತು ಉದ್ಧವ ಸಂವಾದದಲ್ಲಿ ಏನು ಹೇಳಿದ್ದಾರೆ? ಕೃಷ್ಣನ ಕಥೆ. ಹರಿದ್ವಾರದಲ್ಲಿ ವಿದುರನಿಗೆ ಮೈತ್ರೇಯರ ಭೇಟಿ ತಿಳಿಸಿದ್ದಾರೆ. ನಾವು ಕ್ಷೇತ್ರಕ್ಕೆ ಹೋದಾಗ ಏನಾಗುತ್ತೆ ಅಂದರೆ, ಭಗವಂತನೇ ಬೇರೊಬ್ಬರ ಒಂದು ರೂಪದಲ್ಲಿ ಬಂದು ನಮ್ಮನ್ನು ಸಂಪರ್ಕ ಮಾಡ್ತಾನೆ. ತಮ್ಮ ಅನುಭವವನ್ನು ನಮ್ಮಲ್ಲಿ ಹೇಳಿಕೊಂಡು ಭಗವಂತನ ಆರಾಧನೆ ಮಾಡುವುದರಲ್ಲಿ ಅವರು ಸಹಾಯ ಮಾಡ್ತಾರೆ. ನಾವು ಯಾರೋ ಸಿಕ್ಕಿದ್ರು ಏನೋ ಆಯಿತು ಅಂತ ನಾವು ಅನ್ಕೋಬಾರ್ದು. ಭಗವಂತನೇ ನಮಗೆ ಮಾರ್ಗವನ್ನು ತೋರಿಸ್ತಾನೆ. ಅದಕ್ಕೋಸ್ಕರವಾಗಿ ನಾವು ತೀರ್ಥಯಾತ್ರೆ ಮಾಡಿರೋದು. ಅಲ್ಲಿ ನಾವು ಐಹಿಕ ಯೋಚನೆ ಮಾಡಬಾರ್ದು, ಪಾರಮಾರ್ಥಿಕ ಯೋಚನೆಯಲ್ಲಿರಬೇಕು. ಆಗ ಭಗವಂತ ನಮಗೆ ತಿಳಿದವರ ವ್ಯಕ್ತಿಯಲ್ಲಿ ಅಥವಾ ತಿಳಿದವರ ವ್ಯಕ್ತಿಯಲ್ಲಿ ನಿಂತು ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಇದು ಭಾಗವತದಿಂದ
ತಿಳಿಬೇಕಾದ ವಿಶೇಷ ಅಂಶ. ಸ್ಥೂಲ ಸೃಷ್ಟಿ ಸೂಕ್ಷ್ಮ ಸೃಷ್ಟಿ ಷಡ್ವಿಧ ಪ್ರಾಕೃತ ತಥಾ ಸ್ವಯಂಭುವ ಸಮುತ್ಪತ್ತಿ ವರಾಹಚರಿತಂ ಕಥಾ. ಸ್ಥೂಲ ಸೃಷ್ಟಿ ಮತ್ತು ಸೂಕ್ಷ್ಮ ಸೃಷ್ಟಿ, ಪ್ರಾಕೃತ ವೈಕೃತ ಎಂಬತಕ್ಕಂಥದ್ದು ಒಟ್ಟು 4 ಬಗೆಯ ಸೃಷ್ಟಿ. ಸ್ವಯಂಭೂ ಮನುವಿನ ಉತ್ಪತ್ತಿ ಹಾಗೂ ವರಾಹದೇವರ ಚರಿತ್ರೆಯನ್ನು ಈ ಪ್ರತಿಸ್ಕಂದದಲ್ಲಿ ಹೇಳಲ್ಪಟ್ಟಿದೆ. ನೋಡಿ, ನಾವು ಏನೇ ಮಾತಾಡಿದ್ರು ಬ್ರಹ್ಮಾಂಡ ಸೃಷ್ಟಿಕತೆಯನ್ನು ಹೇಳಬೇಕು ಅಂತ ಹಿಂದಿನ ಅಧ್ಯಾಯದಲ್ಲಿ ಹೇಳಿದರು. ಈಗ 4 ವಿಧವಾದ ಸೃಷ್ಟಿ, ಯಾವುದು ಸೂಕ್ಷ್ಮ ಸೃಷ್ಟಿ ಮತ್ತು ಸ್ಥೂಲ ಸೃಷ್ಟಿ ಷಡ್ವಿಧ ಅಂದರೆ 6. ಯಾವುದು 6? ಸ್ಥೂಲ ಮತ್ತು ಸೃಷ್ಟಿಯಲ್ಲಿ ಪ್ರಾಕೃತ, ಇದು 3 ಸೇರಿದಾಗ ನಮ್ಗೆ 6 ರೀತಿಯಾದ ಉತ್ಪತ್ತಿಯನ್ನು ನಾವು ನಮ್ಮ ದೇಹದಲ್ಲೂ ನೋಡಬಹುದು, ಹೊರಗಡೆನೂ ನೋಡಬಹುದು. ಈ ನೋಡಿ ನಮಗೆ ಪಾಠ ಕಲಿಬೇಕು. ಅಂದರೆ ನಾವು ಹೊರಗಡೆ ತೀರ್ಥಕ್ಷೇತ್ರಕ್ಕೆ ಅದಕ್ಕೋಸ್ಕರ ಹೋಗ್ತೀವಿ ಅಂದರೆ ಭಗವಂತನ ವಿಶಾಲವಾದ ಏನು ಸೃಷ್ಟಿ ಇದೆ, ಸ್ಥಿತಿ ಇದೆ, ಸಂಹಾರ ಕ್ರಿಯೆ ಏನಿದೆ ಇದನ್ನು ನಾವು ತಿಳಿದುಕೊಳ್ಳಬೇಕು. ವೈಕುಂಠ ವರ್ಣನಂ ಪ್ರೋಕ್ತಂ ಶಾಪಸ್ತದ್ವಾರ ಪಾಲಯೋ ನಿರ್ಮಾಣಂ ಚ ವಿಮಾನಸ್ಯ ಕ್ರೀಡಾ ವೈಚಿತ್ರಮದ್ಭುತಂ. ವೈಕುಂಠದ ವರ್ಣನೆ ನೋಡಿ, ಪ್ರತಿಯೊಂದು ಕಡೆಯೂ ವೈಕುಂಠದ ವರ್ಣನೆಯನ್ನೇ ವಿಶೇಷವಾಗಿ ಭಾಗವತದಲ್ಲಿ ಹೇಳಲ್ಪಟ್ಟಿದೆ. ಏಕೆಂದರೆ ನೀವು ವೈಕುಂಠಕ್ಕೆ ಹೋಗೋದಕ್ಕಂತ ಅಭಿಮುಖ ಮತ್ತು ಅದರ ಆಕಾಂಕ್ಷೆಯಲ್ಲಿ ಇರುತ್ತೀರ. ಆದ್ದರಿಂದ ವೈಕುಂಠ ವೈಕುಂಠ ಅಂದರೆ ಪದೇ ಪದೇ ಅದನ್ನೇ ವೇದವ್ಯಾಸದೇವರು ಭಾಗವತದಲ್ಲಿ ಹೇಳಲ್ಪಟ್ಟಿದ್ದಾರೆ. ದೇವಹೂತಿ ಮತ್ತು ಕರ್ದಮರ ಮಹಾತ್ಮೆಯನ್ನು ಕೀರ್ತಿಸಲ್ಪಟ್ಟಿದೆ. ನೋಡಿ, ದೇವಹೂತಿ ಮತ್ತು ಕರ್ದಮರಲ್ಲಿ ಸಾಕ್ಷಾತ್ ಭಗವಂತನೇ ಮಗನಾಗಿ ಹುಟ್ಟಿದ್ರು ಸಹ ಆ ಮಗ ಉಪದೇಶ ಮಾಡಿ ಹೊರಟು ಹೋದ ಮೇಲೆ ಇವರ ಸಾಧನೆ ಇವರೇ ಮಾಡಿಕೊಂಡ್ರು. ದೇವಹೂತಿ ಅಜ್ಜಾಪೆ ನದಿ ರೂಪದಲ್ಲಿ ಹರಿದಿದ್ದಾಳೆ. ಹಾಗೆ ನಾವು ಪ್ರತಿಯೊಬ್ಬರು ಏನು ಮಾಡಬೇಕು? ನೀವು ತೀರ್ಥಯಾತ್ರೆ ಮಾಡಿ ನಿಮ್ಮ ಶರೀರ ನದಿ ರೂಪದಲ್ಲಿ ಹರಿಸಿಕೊಳ್ಳಬೇಕು. ನದಿ ಅಂದರೆ ಏನು? ನದಿಯಲ್ಲಿ ಹರಿತಾ ಇರುತ್ತೆ ಅಂದರೆ ಹರಿಸ್ಮರಣೆಯಲ್ಲೇ ಸದಾ ಇರಬೇಕು ಎಂಬತಕ್ಕಂಥದ್ದೇ ಭಾವಾರ್ಥ. ವಿಮಾನ ನಿರ್ಮಾಣ ಮತ್ತು ಅದ್ಭುತವಾದ ವಿಹಾರದ ವರ್ಣನೆಯನ್ನು ಇಲ್ಲಿ ಹೇಳಲ್ಪಟ್ಟಿದೆ. ನೋಡಿ, ನಾವು ವಿಮಾನ ಅಂದರೆ ನಾವು ಈ ಶರೀರವೇ ನಮಗೆ ಭಗವಂತ ದತ್ತಕವಾಗಿರ್ತಕ್ಕಂಥ ವಿಮಾನ. ನೋಡಿ, ಬೇರೆ ಬೇರೆ ಶರೀರಗಳಿದೆ. ಇರುವೆ ಶರೀರ, ಹಾವಿನ ಶರೀರ, ಆನೆಯ ಶರೀರ. ಈ ಶರೀರದಲ್ಲಿ ತೀರ್ಥಯಾತ್ರೆ ಮಾಡೋಕ್ಕಾಗತ್ತೇನು? ಅದು ಹೇಳ್ಕೊಂಡಾಗೆ ಹೋಗೋಕ್ಕೆ ಸಾಧ್ಯವೇನು? ಆದರೆ ನಾವು ಭಾರತಾದ್ಯಂತ 2000 ಕಿಲೋಮೀಟರ್ಗಳಲ್ಲಿ ಯಾವಾಗ ಬೇಕಾದ್ರೆ ನಾವು ಸಂಚರಿಸುವಾಗ ಇರ್ತಕ್ಕಂಥದ್ದು ನಮ್ಮ ಸಾಧನ ಶರೀರವೇ ಶ್ರೇಷ್ಠವಾದ ವಿಮಾನ. ಹಿಂದೆ ಕರ್ದಮ ಮತ್ತು ದೇವಹೂತಿಗಳು ಪುಷ್ಪಕ ವಿಮಾನವನ್ನು ರಚನೆ ಮಾಡಿಕೊಂಡು ಅಲ್ಲಿ ವಿಹಾರ ಮಾಡಿದರು. ನಮಗೆ ದತ್ತಕವಾದ ಈ ಶರೀರದಲ್ಲೇ ಎಲ್ಲ ತೀರ್ಥಗಳಲ್ಲಿ ಮಿಂದಿದಾಗ ಅದು ನಿಜವಾದ ವಿಹಾರವಾಗುತ್ತದೆ ಎಂಬ ಸೂಕ್ಷ್ಮ ವಿಚಾರವನ್ನು ವಾದಿರಾಜ ತೀರ್ಥರು ಭಾಗವತದಲ್ಲಿರ್ತಕ್ಕಂಥದ್ದನ್ನು ಇಲ್ಲಿ ನಮಗಾಗಿ ತಿಳಿಸಿಕೊಟ್ಟಿದ್ದಾರೆ. ಮತ್ತೇನು ಹೇಳಿದ್ದಾರೆಂದರೆ, ಕಪಿಲಾವತಾರ ಸಂಪ್ರೋಕ್ತ ನವಕನ್ಯಾ ಸಮುದ್ಭವ ಸಾಂಖ್ಯೋಪದೇಶ ಸಂಪ್ರೋಕ್ತ ಸಮಸ್ತಾವ್ಯಸ್ತಚಿಂತನಂ. ಕಪಿಲಾವತಾರ ಮೊಟ್ಟ ಮೊದಲಿಗೆ ಇಲ್ಲಿ ಹೇಳಿದ್ದಾರೆ. ಶ್ರೀ ಕಪಿಲ ದೇವರ ಅವತಾರ ಹಾಗೂ ಅವರಿಗೆ 9 ಹೆಣ್ಣು ಮಕ್ಕಳ ಉತ್ಪತ್ತಿ. 9 ಹೆಣ್ಣು ಮಕ್ಕಳ ಉತ್ಪತ್ತಿ ಅಂದರೆ ಏನರ್ಥ? ನಿಜವಾದ ಸಂಪತ್ತು, ಈ ಪ್ರಜಾ ಸಂಪತ್ತು ಬೆಳಿಬೇಕು ಅಂದರೆ ಮುಖ್ಯವಾಗಿ ಹೆಣ್ಣು ಮಕ್ಕಳಿಂದ ಆಗತ್ತೆ. ಆದ್ದರಿಂದ ಬ್ರಹ್ಮದೇವರು ಮೊಟ್ಟ ಮೊದಲಿಗೆ 9 ಜನ ಹೆಣ್ಣು ಮಕ್ಕಳನ್ನು, ಕಪಿಲದೇವರ ಅವತಾರ ಮತ್ತು 9 ಜನ ಹೆಣ್ಣು ಮಕ್ಕಳನ್ನು ಪ್ರಜಾಪತಿ
ಗಳಾದ ಬ್ರಹ್ಮದೇವರು ಸೃಷ್ಟಿಸಲ್ಪಟ್ಟರು. ಇಲ್ಲಿ ಸಾಂಖ್ಯೋಪದೇಶವು ಹೇಳಲ್ಪಟ್ಟಿದೆ. ಅದು ಸಂಕ್ಷೇಪ ಮತ್ತು ವಿಸ್ತಾರವಾಗಿ ಹರಿಯ ರೂಪ ಚಿಂತನೆಯಾಗಿ ವರ್ಣಿಸಲ್ಪಟ್ಟಿದೆ. ಯಾವುದೇ ಶಾಸ್ತ್ರ ಇದ್ದರೂ ಸಹ ಅದರ ಪರಿಣಾಮ ಅಥವಾ ಅದರ ಮೂಲ ತಾತ್ಪರ್ಯ ಭಗವಂತನನ್ನು ಕೊಂಡಾಡುವುದೇ ಆಗಿದೆ ಎಂಬುದು ತಾತ್ಪರ್ಯ. ಯಾಕೆ ನಾವು ಭಗವಂತನ ಕೊಂಡಾಡಬೇಕು ಅಂದರೆ, ಮುಂದೇನ ಶ್ಲೋಕದಲ್ಲಿ ಹೇಳ್ತಾರೆ, ಜೀವ ಸಂಸಾರ ಕಥನಂ ತತ್ವಾನಂ ಕಥನಂ ತಥಾ ಗಮನಂ ಕಪಲಸ್ಯ ಅಥ ದೇವಹೂತಿ ಗತಿ ಪರಾ. 34 ಅಧ್ಯಾಯ ತೃತೀಯಸ್ಮಿನ್ ಪ್ರಕೀರ್ತಿತಃ. ಜೀವನಿಗೆ ಸಂಸಾರ ಪ್ರವೇಶ ಹೇಗಾಯಿತು? ಜೀವ ಲಿಂಗ ಶರೀರದ ಉತ್ಪತ್ತಿಯಿಂದ ಹೇಗೆ ಬಂದ? ಆಕಾಶಲೋಕದಿಂದ ಭೂಲೋಕಕ್ಕೆ ಹೇಗೆ ಬಂದ? ಭೂಲೋಕದಿಂದ ತಾಯಿ ಗರ್ಭ ಹೇಗೆ ಪ್ರವೇಶ ಮಾಡಿದ? ತಾಯಿ ಗರ್ಭದಿಂದ ನಮಗೆ ಕಾಣಿಸಿಕೊಂಡಿದ್ದು. ಇದು ಎಷ್ಟೋ ಮಾರ್ಪಾಡುಗಳಾಗಿ ಬಂದಿದ್ದು ನಾವು ಕಂಡುಕೊಳ್ಳುತ್ತಾ ಇರ್ತಕ್ಕಂಥದ್ದು. ಅದರ ಹಿಂದಿನ ಚರಿತ್ರೆ ನಾವು ತಿಳಿಯಬೇಕಲ್ಲ, ಅದು ಭಾಗವತ ತಿಳಿಸ್ತಾ ಇದೆ. ಹೀಗೆ ನಾವು ತಿಳಿದಾಗ ಈ ಸಂಸಾರದ ಗಂಟು ನಮಗೆ ತಿಳಿದು ಅದರಿಂದ ನಾವು ಪಾರಾಗುವ ಬಯಕೆ ಉಂಟಾಗುತ್ತದೆ. ಸಂಸಾರ ಮಾಡುವಾಗ ಅಲ್ಲಿರತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಇದರಿಂದ ನಿವಾರಣೆ ಮಾಡಿಕೊಳ್ಳಬೇಕು ಎಂಬತಕ್ಕಂಥ ಮನಸ್ಸು ಸಜ್ಜನರಿಗೆ ಬರುತ್ತೆ. ಆದ್ದರಿಂದ ಜೀವ ಸಂಸಾರ ಕಥನವನ್ನು ಇಲ್ಲಿ ಹೇಳಲ್ಪಟ್ಟಿದೆ. ತತ್ವಾನಂ ಕಥನಂ, 25 ತತ್ವಗಳಿಂದ ಈ ಶರೀರ ಉತ್ಪತ್ತಿಯಾಗಿದೆ. ಪಂಚಭೂತಗಳು, ಪಂಚತನ್ಮಾರ್ಥಗಳು, ಅದರ ವಿಷಯಗಳು, ಅದರ ತತ್ವಾಭಿಮಾನಿ ದೇವತೆಗಳು ಮತ್ತು ಭಗವಂತ, ಲಕ್ಷ್ಮಿ, ಪ್ರಕೃತಿ ರೂಪದಿಂದ ಮತ್ತು ಜೀವ ಇವೆಲ್ಲವೂ ಸೇರಿ 25 ತತ್ವಗಳಿಂದ ಈ ಶರೀರ ರಚನೆಯಾಗಿದೆ. ಇದರ ವಿಶೇಷ ಚಿಂತನೆಯನ್ನು ಮಾಡಿದಾಗ ಇದರ ಅರಿವು ಯಾರಿಗೆ ಉಂಟಾಗುತ್ತೋ ಅದರಿಂದ ಬಿಡುಗಡೆ ಮಾತ್ರ ಸಾಧ್ಯ. ಅರಿವೇ ಗೊತ್ತಾಗಲಿಲ್ಲ ಅಂದರೆ ಬಿಡುಗಡೆ ಎಂದಿಗೂ ಆಗೋದಿಲ್ಲ. ಆದ್ದರಿಂದ ಕಪಿಲ ದೇವರು ಇಲ್ಲಿ ಸಾಂಖ್ಯ ತತ್ವವನ್ನು ಉಪದೇಶ ಮಾಡಿದ್ದಾರೆ. ಸಾಂಖ್ಯ ಅಂದರೆ ಏನು? ಎಲ್ಲವೂ ಸಂಖ್ಯಾ ರೂಪದಲ್ಲಿ ತಿಳಿಸಿ ಹೇಳಿರುವುದು. ವೇದದ ಸಮಸ್ತವನ್ನು ನಮ್ಮ ಒಂದು ಹಿಡಿ ಮುಷ್ಟಿಯಲ್ಲಿ ತಿಳ್ಕೊಳ್ಳಬೇಕು ಅಂದರೆ ಇಷ್ಟು ಎಂಬತಕ್ಕಂಥದ್ದು ಸಂಖ್ಯಾಶಾಸ್ತ್ರದಿಂದ ಹೇಳಲ್ಪಟ್ಟಿರತಕ್ಕಂಥದ್ದು ವಿಶೇಷವಾಗಿದೆ. 2 ಅಂಶವನ್ನು ತಿಳಿಯಿರಿ, 4 ಅಂಶವನ್ನು ತಿಳಿಯಿರಿ, 5 ಅಂಶವನ್ನು ತಿಳಿಯಿರಿ, 25 ಅಂಶವನ್ನು ತಿಳಿಯಿರಿ, 101 ಅಂಶವನ್ನು ತಿಳಿಯಿರಿ, 1000 ಅಂಶವನ್ನು ತಿಳಿಯಿರಿ. ಈ ರೀತಿಯಲ್ಲಿ ಅಂಶಗಳು ಯಾವುದು ನಮ್ಮ ಅಧಿಕಾರ ಎಷ್ಟಿರುತ್ತೋ ಆ ರೀತಿಯಲ್ಲಿ ನಾವು ಸೂಕ್ಷ್ಮವಾಗಿ ಸ್ಥೂಲವಾಗಿ ತಿಳಿತಾ ಹೋಗ್ಬೋದು. ಆದ್ದರಿಂದ ಇದನ್ನು ಸಾಂಖ್ಯಯೋಗ ಅಂತ ಹೇಳಿದ್ದಾರೆ. ಇದರ ಪರಿಚಯ ಮಾತ್ರ ಇಲ್ಲಿ ನಾವು ಮಾಡಿಕೊಳ್ಳೋದು. ಸಾಂಖ್ಯಯೋಗ ಮತ್ತು ತಿಳಿಯೋದಕ್ಕೆ ನಮಗೆ 100 ವರ್ಷ ಬೇಕಾಗತ್ತೆ. ಆದರೆ ಎಲ್ಲಿ ಹೇಳಲ್ಪಟ್ಟಿದೆ, ಯಾರು ಹೇಳಿದ್ದಾರೆ ಅನ್ನೋದನ್ನು ಇಲ್ಲಿ ವಾದಿರಾಜ ತೀರ್ಥರು ಶ್ರೀ ವೇದವ್ಯಾಸ ರಚಿಸಿದ 3ನೇ ಸ್ಕಂದದಲ್ಲಿ ವಿಶೇಷವಾಗಿ ಆ ವಿಷಯವನ್ನು ಅನುಕ್ರಮಣಾಕಾರದಲ್ಲಿ ನಮಗೆ ತೋರಿಸಿದ್ದಾರೆ. ಒಟ್ಟು ಭಾಗವತದ 3ನೇ ಸ್ಕಂದದಲ್ಲಿ 24 ಅಧ್ಯಾಯಗಳಿಂದ ವರ್ಣಿತವಾಗಿದೆ ಎಂಬುದು ತೃತೀಯ ಅಧ್ಯಾಯದ ಸಂಕ್ಷಿಪ್ತ ವರದಿ. ಇದನ್ನು ಮನನ ಮಾಡಿಕೊಂಡು ಭಗವಂತ ಧ್ಯಾನದಲ್ಲಿ ನಾವು ನಿರಂತರವಾಗಿರೋಣ. ಭಾರತೀಯರ ಮುಖ್ಯ ಪ್ರಾಣ ಅಂತ ಹೇಳ್ತಾ ಶ್ರೀಕೃಷ್ಣ ನಮಸ್ಸು. ಹರಿ ಓಂ, ಹರಿ ಓಂ, ಹರಿ ಓಂ. ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ, ಹರಿ ಓಂ, ಹರಿ ಓಂ. ಶ್ರೀಮದ್ವಾದಿರಾಜ ತೀರ್ಥರು ರಚಿಸಿದ ಶ್ರೀಮದ್ ಭಾಗವತ ಅನುಕ್ರಮಣಿಕಾದಲ್ಲಿ 4ನೇ ಸ್ಕಂದವನ್ನು ಈಗ ಚಿಂತಿಸುತ್ತಾ ಇದ್ದೇವೆ.
ದೌಹಿತ್ರಾಣಂ ಕರ್ದಮಸ್ಯ ಸಂತತೆ ವಿಸ್ಮೃತೆ ಸ್ಮೃತಾಃ ದತ್ತಾತ್ರೇಯಾವತಾರಸ್ಥೋ ರುದ್ರದ್ವೇಷ ಪ್ರಜಾಪತೇಃ. ದೌಹಿತ್ರಾಣಂ ಕರ್ದಮಸ್ಯ, ಇಲ್ಲಿ ಕರ್ದಮರ ಹೆಣ್ಣು ಮಕ್ಕಳ ಸಂತತಿಯನ್ನು ಸಂತತೆ ವಿಸ್ತೃತಿ ಸ್ಮೃತಾ ವಿಸ್ತಾರವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಕರ್ದಮ ಋಷಿಗಳು ಮತ್ತು ಅವರ ಹೆಣ್ಣು ಮಕ್ಕಳು, ಇವರ ಸಂತತಿ ನಮ್ಮ ಪ್ರಪಂಚದಲ್ಲಿ ಕಾಣತಕ್ಕಂಥದ್ದು ಪ್ರಪ್ರಥಮ ಸಂಸಾರ ಅಂದರೆ ಯಾವುದಂದರೆ ಕರ್ದಮರ ಸಂಸಾರ ಎಂಬುದು ನಾವು ತಿಳಿಬೇಕು. ದತ್ತಾತ್ರೇಯ ಅವತಾರಸ್ತು, ದತ್ತಾತ್ರೇಯ ಅವತಾರದ ವರ್ಣನೆ. ಯಾಕೆ ದತ್ತಾತ್ರೇಯನ್ನು ವಿಶೇಷವಾಗಿ ಹೇಳಿದ್ದಾರೆಂದರೆ, ದತ್ತಾತ್ರೇಯವನ್ನು ಜನರು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡಿಲ್ಲ. ಇದು ಭಗವಂತನ ಅವತಾರವೇ. ಭಗವಂತನ ರೂಪ ವಿಚಿತ್ರವಾಗಿ ನಾವು ತಿಳಿಯಬಾರದು. ವಿಕೃತವಾಗಿ ನಾವು ಚಿತ್ರಿಸಲ್ಪಟ್ಟಿದೆ ಲೋಕದಲ್ಲಿ. ಆದ್ದರಿಂದ ಅದನ್ನು ಸರಿಪಡಿಸಿಕೊಳ್ಬೇಕು. ದತ್ತಾತ್ರೇಯ ಅಂದರೆ ಶುದ್ಧ ಆನಂದಮೂರ್ತಿ, ಲಕ್ಷ್ಮೀಪತಿ, 14 ಲೋಕದ ಒಡೆಯ. ಅವನ ಅವತಾರ ಕಥೆಯನ್ನು ಇಲ್ಲಿ ಹೇಳಲ್ಪಟ್ಟಿದ್ದಾರೆ. ರುದ್ರದ್ವೇಷ ಪ್ರಜಾಪತಿ, ರುದ್ರದೇವರಲ್ಲಿ ದಕ್ಷ ಮಾಡಿದ ದ್ವೇಷ. ಯಾಕೆ ಭಾಗವತದಲ್ಲಿ ದ್ವೇಷವನ್ನು ಹೇಳಿದ್ದಾರೆ ಅಂದರೆ, ಈ ನಮ್ಮ ಮನಸ್ಸಿಗೆ ಮೊಟ್ಟ ಮೊದಲಿಗೆ ಬರ್ತಕ್ಕಂಥದ್ದು ಏನು, ಒಳಗಡೆ ಕೂತಿರ್ತಕ್ಕಂಥದ್ದು ಒಂದು ರಾಗ ಕೂತಿದೆ, ಅನುರಾಗ ಕೂತಿದೆ. ಅನುರಾಗ ನಮಗೆ ಹೊರಗಡೆ ಯಾವ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ? ದ್ವೇಷ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ. ರಾಗವನ್ನೇ ನಾವು ಬಿಡಬೇಕು. ಅದಕ್ಕೆ ಇಬ್ಬರು ವ್ಯಕ್ತಿಗಳು, ರುದ್ರದೇವರು ಮತ್ತು ದಕ್ಷ ಪ್ರಜಾಪತಿ. ಇದನ್ನು ಭಾಗವತದಲ್ಲಿ ಸಾಂಕೇತಿಕವಾಗಿ ತೋರಿಸ್ಕೊಟ್ಟಿದ್ದಾರೆ. ನಾವು ಅವರ ಕಥೆಯನ್ನು ಹೇಳಿ ಅವರಿಬ್ಬರು ಜಗಳವಾಡಿದ್ರು, ಒಬ್ಬರು ರುಂಡ ತಲೆಯನ್ನು ತೆಗೆದು ಮೇಕೆ ತಲೆ ಇಟ್ಟರು, ಇದೆಲ್ಲ ಹೇಳಬೇಡಿ. ನಮ್ಮಲ್ಲೇ ನಡೀತಕ್ಕಂಥ ಮಾನಸಿಕ ಪ್ರಭಾವ. ಮೇಕೆ ತಲೆ ಇಡುವುದಂದ್ರೆ ಏನು? ಮೇ ಅಂಥೇಳಿ ನಾವು ಎಲ್ಲವೂ ನಮ್ಮ ತಲೆ ನಮ್ಮ ಮೂಗನ್ನು ತೋರಿಸುವುದೇ ಆಗಿದೆ. ಮೇಕೆ ಅಂದ್ರೇನು? ಮೇ ಅಂದರೆ ನಂದು ಅನ್ನೋ ರೀತಿಯಲ್ಲಿ ಹೇಳುವುದು. ಅದರಿಂದ ದಕ್ಷ ಪ್ರಜೇಶ್ವರನಲ್ಲ, ಇದು ಪ್ರತಿಯೊಬ್ಬರದ ಚರಿತ್ರೆ. ದಕ್ಷಸ್ಯ ಯಜ್ಞಕರಣಂ ದೇವಾನಾಂ ಚ ಸಮಾಗಮಃ ಸತೀ ಕಳೇವರತ್ಯಾಗಃ ರುದ್ರದ್ವೇಷ ಪ್ರಕೀರ್ತಿತಃ. ನೋಡಿ, ಇದು ಒಂದು ಅವತಾರದ ಕಥೆಯಲ್ಲಿ ಯಾವ ರೀತಿಯಲ್ಲಿ ಚಿತ್ರಣ ಮಾಡಿದ್ದಾರೆ ವೇದವ್ಯಾಸದೇವರು. ಇದು ನಮಗೆ ಹೇಗೆ ಅತ್ಯಂತ ಸಮೀಚೀನವಾಗಿ ಹೊಂದಿಸಿಕೊಳ್ಳಬೇಕು ಎಂಬುದಕ್ಕೆ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ದಕ್ಷ ಯಜ್ಞ ಮಾಡಿದಾಗ ದೇವತೆಗಳು ಬಂದರು. ಅಲ್ಲಿ ಸತೀದೇವಿಗೆ ಅವಮಾನ ಮಾಡಿದಾಗ ಅವಳು ತನ್ನ ಮನಸ್ಸಿನಿಂದ ಅಗ್ನಿಯನ್ನು ಸೃಷ್ಟಿಸಿ ತನ್ನ ದೇಹವನ್ನು ಅಲ್ಲಿ ಭಸ್ಮೀಭೂತ ಮಾಡಿಕೊಂಡಳು, ದೇಹ ತ್ಯಾಗ ಮಾಡಿದಳು. ಆಗ ರುದ್ರದೇವರಿಗೆ ಕೋಪ ಉಂಟಾಯಿತು. ಈ ಪ್ರಸಂಗ ಯಾಕೆ ಹೇಳಿದರು ಅಂದರೆ, ದಕ್ಷ ಅಂದರೆ ಏನು? ನಾವು ಎಲ್ಲ ಜೀವರು, ನಾವು ಎಲ್ಲ ಕೆಲಸ ಮಾಡೋಕ್ಕೆ ನಾವು ಸಮರ್ಥರಿದ್ದೇವೆ ಅಂತ ಹೇಳಿ ನಾವು ಅಂದ್ಕೊಳ್ತೀವಿ. ನಮ್ಮಲ್ಲಿ ಸಮರ್ಥತೆ ಕೊಟ್ಟವನು ಭಗವಂತ ಎಂಬ ಪ್ರಜ್ಞೆ ನಾವು ಮರೆತು ಹೋಗ್ತೀವಿ. ಯಾವಾಗ ನಾವು ಆ ಪ್ರಜ್ಞೆಯನ್ನು ಮರಿತೀವೋ, ನಾವು ಉತ್ತಮರಲ್ಲೇ ನಾವು ಅಪರಾಧವನ್ನು ಮಾಡುತ್ತೇವೆ. ನಮ್ಮ ಮನಸ್ಸಿಗೆ ಬಂದಿದ್ದನ್ನು ನಾವು ಮಾಡಿದಾಗ ಮನಸ್ಸಿಗೆ ಅಭಿಮಾನಿಯಾಗಿರ್ತಕ್ಕಂಥ ರುದ್ರದೇವರನ್ನೇ ನಾವು ಉಲ್ಲಂಘಿಸಿದಂತೆ ಆಗತ್ತೆ. ಅಂದರೆ ರುದ್ರದೇವರನ್ನು ನಾವು ಸ್ವೀಕರಿಸಲಿಲ್ಲ ಎಂಬತಕ್ಕಂಥದ್ದನ್ನು ಈ ದಕ್ಷ ಯಜ್ಞದಿಂದ ನಾವು ತಿಳಿಯಬೇಕು. ಆಗ ಅಲ್ಲಿ ಸತೀದೇವಿ ಬಂದಿಳುವುದೇನರ್ಥ? ಯಾವ ದುಷ್ಟ ಮನಸ್ಸಿನಲ್ಲೂ ಒಂದು ಸ್ತ್ರೀ ಮನಸ್ಸು ಅಂದರೆ ಒಂದು ಅತೀ ಸೂಕ್ಷ್ಮವಾದ ಒಂದು ಮನಸ್ಸಿರುತ್ತೆ.
ಆ ಮನಸ್ಸಿನಿಂದ ನಾವು ಮಾಡೋದು ತಪ್ಪು ಎಂಬತಕ್ಕಂಥ ಅರಿವಾಗತ್ತೆ. ಆದರೆ ಕೆಟ್ಟ ಮನಸ್ಸಿನ ಪ್ರಭಾವದಲ್ಲಿ ಆ ಒಳ್ಳೆಯ ಮನಸ್ಸು ಏನಾಗುತ್ತೆ, ಎಲ್ಲಿ ಹುಟ್ಟಿತೋ ಅಲ್ಲಿ ಅದು ಸುಟ್ಟು ಹೋಗುತ್ತೆ. ಅಂದರೆ ಮನಸ್ಸಿನಲ್ಲಿ ಒಂದು ಕಿಡಿಯಾಗಿ ಇದು ತಪ್ಪು ಎಂಬ ಅರಿವೇ ಬರುತ್ತೆ. ಬಂದರೂ ಸಹ ಅದು ಅದುಮೆ ಅಲ್ಲೇ ನಾಶವಾಗುವಂತೆ ನಾವು ಮಾಡ್ಕೋತೀವಿ. ಇದರಿಂದ ಏನಾಗುತ್ತೆ, ಮನಸ್ಸು ಕಡೆಯಲ್ಲಿ ವಿಕಾರ ರೂಪವನ್ನು ಹೊಂದುತ್ತೆ. ಮನಸ್ಸು ನಮಗೆ ಕೆಟ್ಟದಾಗಿ ಪರಿಣಾಮ ಆಗುತ್ತೆ. ಅದನ್ನೇ ರುದ್ರದೇವರು ಕೋಪ ಮಾಡಿದ್ದು ಅಂತ ಅರ್ಥ. ಇದೆಲ್ಲವೂ ಸಾಂಕೇತವಾಗಿ ಶ್ರೀ ವೇದವ್ಯಾಸದೇವರು ಹೇಳಿದ್ದಾರೆ. ಆದ್ದರಿಂದ ಶ್ರೀ ವಾದಿರಾಜ ತೀರ್ಥರು ಮಾರ್ಮಿಕವಾಗಿ ತಿಳಿದುಕೊಳ್ಳಲಿ ಅಂಥೇಳಿ ಈ ಶ್ಲೋಕವನ್ನು ವಿಶೇಷವಾಗಿ ಹೇಳಿದ್ದಾರೆ. ದಕ್ಷಸ್ಯ ಯಜ್ಞಕರಣಂ ದೇವಾನಂಚ ಸಮಾಗಮಃ ಸತೀ ಕಳೇವರತ್ಯಾಗ ರುದ್ರದ್ವೇಷ ಪ್ರಕೀರ್ತಿತಃ. ಮುಂದಿನ ಶ್ಲೋಕ ವೀರಭದ್ರ ಸಮುತ್ಪತ್ತಿ ಯಜ್ಞನಾಶಸ್ತತಃ ಪರಂ ಧ್ರುವೋತ್ಪತ್ತಿ ತಪಶ್ಚರ್ಯ ವರದಾನಂ ಪ್ರಕೀರ್ತಿತಂ. ಈಗ ನಾವು ಮನಸ್ಸು ಕೆಟ್ಟಾಗ ನಮಗೆ ವಿಚಿತ್ರವಾದ ಶಕ್ತಿ ಬರುತ್ತೆ, ಎಲ್ಲಿಲ್ಲದ ಶಕ್ತಿ ಬರುತ್ತೆ. ಅದು ಹೆಣ್ಣಾಗಲಿ ಗಂಡಾಗಲಿ. ಅದಕ್ಕೆ ಹೆಸರು ಆಕ್ರೋಶ ಅಂತ ಹೆಸರು. ಆಕ್ರೋಶದ ಪ್ರತಿರೂಪ ಇಲ್ಲಿ ವೀರಭದ್ರ ಎಂದು ಚಿತ್ರಿಸಿದ್ದಾರೆ. ವೀರಭದ್ರ ದೇವರ ಅವತಾರ. ಏನಪ್ಪ, ಭಯಂಕರ ರೂಪವನ್ನು ತಾಳಿದರು, ವೀರಾವೇಶವನ್ನು ತೊಟ್ಟರು ಅಂತ ನಾವು ಈ ಶಬ್ದವನ್ನೇ ಹೇಳ್ತೀವಿ. ಇದೇ ಭಾಗವತದ ಅನುಕ್ರಮಣಿಕ. ಆ ವೀರ ಆವೇಶ ನಮಗೆ ಬಂದಾಗ ಏನು ಮಾಡ್ತೀವಿ, ನಾವು ಏನು ಒಂದು ಉತ್ತಮವಾದ ಕೆಲಸ ಮಾಡಬೇಕು ಅದನ್ನು ರಂಪಾಟ ಮಾಡಿ ಕಿತ್ತಾಕ್ಬಿಡ್ತೀವಿ. ಮನೆ ಕಟ್ಟುವುದಾಗಲಿ, ಬಿಡಿಸೋದು, ಊಟ ಮಾಡೋ ತಟ್ಟೆ ಬಿಸಾಕೋದು, ಅನ್ನವನ್ನು ಬಿಸಿ ಎಳ್ಕೋದು, ಬಟ್ಟೆಯನ್ನು ಹರಿಯೋದಾಗಲಿ, ಯಾವುದೇ ವಿಕೃತ ಚೇಷ್ಟೆ ಅದು ದಕ್ಷನ ಯಜ್ಞನಾಶ. ಈ ರೀತಿಯಲ್ಲಿ ಪರಿಣಾಮ ಹೊಂದುತ್ತೆ ಎಂಬತಕ್ಕಂಥದ್ದನ್ನು ಸುಂದರವಾಗಿ ವೇದವ್ಯಾಸದೇವರು ಭಾಗವತದಲ್ಲಿ ತೋರಿಸಿದ್ದನ್ನು ಶ್ರೀ ವಾದಿರಾಜ ತೀರ್ಥರು ಎತ್ತಿ ತೋರಿಸಿದ್ದಾರೆ. ವೀರಭದ್ರ ಸಮುತ್ಪತ್ತಿ ಯಜ್ಞನಾಶ ತತಃ ಪರಂ ಎಂದು ತೋರಿಸಿದ್ದಾರೆ. ಇನ್ನು ಮುಂದಿನ ಚರಿತ್ರೆ ಮುಂದುವರಿಸ್ಕೊಂಡು ಹೋಗ್ಬೇಕಲ್ಲ, ಅಲ್ಲಿ ಏನು ಹೇಳ್ತಾರೆ ಅಂದರೆ ಧ್ರುವೋತ್ಪತ್ತಿ ತಪಶ್ಚರ್ಯ ವರದಾನಂ ಪ್ರಕೀರ್ತಿತಃ. ನೋಡಿ, ನಮ್ಮ ಮನಸ್ಸು ಸಮಾಧಾನವಾದಾಗ ಏನಾಗುತ್ತೆ, ಎಷ್ಟೇ ದೊಡ್ಡವರಾದರೂ ಕೂಡ ಅವರು ಚಿಕ್ಕ ಮಗುವಿನಂತೆ ಆಗ್ತಾರೆ. ಹೌದು, ನಾವು ಮಾಡಿದ ತಪ್ಪಾಯಿತು, ಇನ್ನು ಮುಂದೆ ನಾವು ಮಾಡೋದಿಲ್ಲ. ಇದು ಯಾರ ಕೃತಿ? ಚಿಕ್ಕ ಮಗು ಕೇಳ್ಕೊಂಡಂತೆ. ಆ ಚಿಕ್ಕ ಮಗು ಕೇಳ್ಕೊಳ್ಳೋದನ್ನೇ ಇಲ್ಲಿ ಧ್ರುವನ ಚರಿತ್ರೆಯನ್ನು ಇಲ್ಲಿ ಹೇಳಿದ್ದಾರೆ. ಧ್ರುವ ಚರಿತ್ರೆ ಸತ್ಯವಾಗಿ ನಡೆದಿದೆ, ಇಲ್ಲ ಅಂತಿಲ್ಲ. ಆದರೂ ಪ್ರತಿದಿನದಲ್ಲೂ ನಮ್ಮ ದೈನಂದಿನ ಕ್ರಿಯೆಯಲ್ಲೇ ಈಗ ನಡೆಯುತ್ತೆ. ಒಂದು ತಪ್ಪು ಮಾಡಿದಾಗ, ತಪ್ಪಿನ ಅರಿವಾದಾಗ ನಾವು ಅತೀ ಚಿಕ್ಕವರಾಗುತ್ತೇವೆ. ಆ ಚಿಕ್ಕವರಾದಾಗ ಯೋಗ್ಯರಾಗಿದ್ದರೆ ಏನು ಮಾಡ್ತೀವಿ, ಒಂದು ವಿಶೇಷವಾದ ಭಗವಂತನಲ್ಲಿ ಧ್ಯಾನ ಬರುತ್ತೆ, ಭಕ್ತಿ ಬರುತ್ತೆ, ಆರಾಧನೆ ಮಾಡ್ತೀವಿ. ಅದನ್ನು ಇಲ್ಲಿ ಪ್ರತೀಕವಾಗಿ ಧ್ರುವನ ತಪಶ್ಚರ್ಯವನ್ನು ಹೇಳಿದ್ದಾರೆ. ಧ್ರುವರಾಜರ ಉತ್ಪತ್ತಿ ಹೇಗಾಯಿತು ಮತ್ತು ಅವರ ತಪಸ್ಸು 6 ತಿಂಗಳಲ್ಲೇ ಗಡ್ಡೆ ಗೆಣಸು ತಿಳ್ಕೊಂಡು ಕೇವಲ ತಮ್ಮ 5ನೇ ವಯಸ್ಸಿನಲ್ಲಿ ಕಾಡಿಗೆ ಹೋಗಿ ತಪಸ್ಸು ಮಾಡುವುದು ಅಂದರೆ ಹೇಗೆ, ಎಷ್ಟು ಅತಿ ಅಮಾನುಷ್ಯವಾದ ಕ್ರಿಯೆ. ಆದರೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ನಡೀತಾ ಇರುತ್ತೆ. ಯಾರಿಗೂ ಕೋಪ ಆವೇಶ ನಿಂತಾಗ, ಅವರ ಶಾಂತ ಮನಸ್ಸು ಬಂದಾಗ, ಅವರು ಯಾರ ಜೊತೆಯಲ್ಲೂ ಸೇರಿಕೊಳ್ಳದೆ ತಾವು ತಣ್ಣೀರಲ್ಲೋ ಬಿಸಿನೀರಲ್ಲೋ ಅಥವಾ ನದಿಯಲ್ಲೋ ಹೋಗಿ ಮಿಂದು ತಮ್ಮ ಶರೀರ ಅತ್ಯಂತ ಪವಿತ್ರ ಮಾಡ್ಕೊಳ್ತಾರೆ. ತಮ್ಮ ಶರೀರದ ಭಾರವೆಲ್ಲ ಹೋದಂತೆ ಆಗತ್ತೆ. ಆಗ ಭಗವಂತನ ತದೇಕ ಚಿತ್ತನಾಗಿ ಬೇಡ್ಕೊಳ್ತಾರೆ, ಸ್ವಾಮಿ ನನ್ನಲ್ಲಿ ಅಪರಾಧವಾಯಿತು, ಕ್ಷಮಿಸಪ್ಪ ಅಂಥೇಳಿ. ಆಗ ಭಗವಂತ ನಮಗೇನು ಮಾಡ್ತಾನೆ, ಅನುಗ್ರಹ ರೂಪವಾಗಿ ನಮ್ಮನ್ನು ಸ್ಪರ್ಶ ಮಾಡುತ್ತಾನೆ. ಯಾವುದೋ ಬೇರೆಯವರು ಬಂದು ನಮ್ಮ ಸಮಾಧಾನ ಮಾಡ್ತಾರೆ. ಈ ಸಮಾಧಾನ ಮಾಡುವುದು ಅಂದರೆ ಏನರ್ಥ, ಧ್ರುವನ ತಪಸ್ಸಿಗೆ ಮೆಚ್ಚಿದ ಭಗವಂತ ಬಂದು ಹೇಳಿದಂತೆ ಅಂತೇಳಿರಿ. ಅಂದರೆ ನಮ್ಮ ಭಾಗವತ ಎಂಬತಕ್ಕಂಥದ್ದು ಏನು, ಭಗವದ್ಭಕ್ತರ ದಿನಚರಿ. ಆದ್ದರಿಂದ ಭಾಗವತ ಅನುಕ್ರಮಣ ಕಾಲದಲ್ಲಿ ನಾವು ತಿಳಿಯಬೇಕಾದ್ದು ಧ್ರುವಚರಿತ್ರೆ ರೂಪದಲ್ಲಿ ಅಲ್ಲ, ನಮ್ಮ ದೈನಂದಿನ ಕ್ರಿಯೆಯಲ್ಲಿ
ಹೀಗೆ ನಡೀತಾ ಇದೆ ಎಂಬತಕ್ಕಂಥ ತಿಳಿಬೇಕು. ಅದನ್ನು ಇಲ್ಲಿ ಶ್ಲೋಕ ರೂಪದಲ್ಲಿ ವಾದರಾಜ ತೀರ್ಥರು ಅದನ್ನು ತೋರಿಸಿದ್ದಾರೆ. ಧ್ರುವ ಸಾಮ್ರಾಜ್ಯ ಸಂಪ್ರಾಪ್ತಿ ಗುಹ್ಯಕಾನಂ ವದಸ್ತತಾ ವೇನೋಪಚಾರ ಓಂಕಾರಾತ್ ಋಷೀಣಾಂ ವೇನನಾಶನಂ. ಧ್ರುವ ತಾನು ತಪಸ್ಸು ಮಾಡಿದ್ದು ಯಾವ ತಾಯಿ ಸುನೀತಿ ಅವಳು ಹೇಳಿದಂತೆ ಸಿಂಹಾಸನ ಕೂತ್ಕೋಬೇಕು ಅಂಥೇಳಿ. ಆದರೆ ಭಗವಂತ ಕೊಟ್ಟಿದ್ದು 36,000 ವರ್ಷಗಳ ಕಾಲ ರಾಜ್ಯಭಾರ ಮಾಡು, ನಂತರದಲ್ಲಿ ಧ್ರುವಲೋಕವನ್ನು ನಿಶ್ಚಿತವಾದ ಲೋಕವನ್ನು ನನಗೆ ಕೊಡುವೆ ಅಂಥೇಳಿ ವರವನ್ನು ಕೊಟ್ಟರು. ಇದರ ಅರ್ಥ ಏನು? ನಾವು ನಮ್ಮ ಸಾಮ್ರಾಜ್ಯಕ್ಕೋಸ್ಕರವಾಗಿ ನಾವು ಕಿತ್ತಾಡುತ್ತೇವೆ. ನನಗೆ ಈ ಜಾಗ ಬೇಕು, ಈ ಪೀಠ ಬೇಕು, ಈ ಅರ್ಹತೆ ಬೇಕು. ಭಗವಂತ ಸಂತೃಪ್ತನಾದರೆ ನಮಗೆ ಲಭ್ಯವಾಗಬೇಕಾದ್ದೇ ಇದ್ದೇ ಇರುತ್ತೆ. ಅದನ್ನು ಯಾರು ಕಿತ್ಕೊಳಕ್ಕಾಗೋದಿಲ್ಲ. ನಮಗೆ ಅಲ್ಲಿ ತನಕ ನಮಗೆ ತಡೆದುಕೊಳ್ಳಲಾರದೆ ನಾವು ಬೇರೆ ಬೇರೆ ಆಕ್ರೋಶಕ್ಕೆ ಒಳಗಾಗಿರುತ್ತೇವೆ. ಅದೇ ಚಿಕ್ಕ ಮಕ್ಕಳ ಆಟದಂತೆ. ನಮಗೆ ಲಭ್ಯವಾಗಿದ್ದು ಹಾಗೇ ಆಗತ್ತೆ. ನಾವು ಮುಂದೆ 60 ವರ್ಷವೋ 70 ವರ್ಷವೋ 80 ವರ್ಷವೋ 100 ವರ್ಷವೋ ನಾವು ಈ ಶರೀರದಲ್ಲಿ ಇರ್ತೀವಿ. ಇದೇ ಸಾಮ್ರಾಜ್ಯ ಸ್ಥಾಪನೆ. ನಂತರದಲ್ಲಿ 36,000 ಅಂತ ಯಾಕೆ ಹೇಳಿದ್ರು? 100 ವರ್ಷ ಅಂದರೆ 36,000 ದಿನಗಳು. 36,000 ದಿನಗಳು ಯಾರು ಭಗವಂತನಲ್ಲಿ ವಿಶೇಷವಾದ ಸೇವಾ ಕೈಂಕರ್ಯವನ್ನು ಮಾಡಿದರೆ ಅವ್ರ ನಿತ್ಯವಾದ ಲೋಕ ಯಾವುದು? ವೈಕುಂಠ. ನೋಡಿ, ಧ್ರುವನ ಚರಿತ್ರೆ ನಮ್ಮ ಭಾಗವತನ ಕೇಳುವುದು ಮಾತ್ರ ಅಲ್ಲ, ಇದು ನಮ್ಮ